ಚೌಕಿದಾರ್ ಶೇರ್ ಹೇ ಕಲಾಕೃತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದರಲ್ಲಿ ರಾಜ ಗಾಂಭೀರ್ಯದ ಪ್ರಧಾನಿ ಮೋದಿಯ ಅರ್ಧ ಮುಖ ಹಾಗೂ ಇನ್ನರ್ಧ ಸಿಂಹದ ಮುಖವನ್ನ ಡಿಜಿಟಲ್ ವೆಕ್ಟರ್ ಫಾರ್ಮೆಟ್ಗೆ ಒಗ್ಗಿಸಿಕೊಂಡು ಮಂಗಳೂರಿನ ಚಿತ್ರಕಲಾವಿದ ಜೀವನ್ ಆಚಾರ್ಯ ಸಾಮಾಜಿಕ ಜಾಲತಾಣದ ಪ್ಲಾಟ್ಫಾರ್ಮ್ನಲ್ಲಿ ಬಿಡುವ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಚಿತ್ರ ಇದೀಗ ಹೆಚ್ಚಿನವರ ಮೋಸ್ಟ್ ಫೇವರೇಟ್ ಚಿತ್ರ ಆಗಿ ಪರಿಣಮಿಸಿದ್ದು ವಿಶೇಷ. ಸದ್ಯಕ್ಕೆ ಈಗ ಎಲ್ಲಿ ನೋಡಿದ್ರೂ ಮೋದಿಯಲ್ಲೇ ಬಹಳ ಜೋರಾಗಿ ಅಪ್ಪಳಿಸ್ತಾ ಇದೆ. ಅಂಥದ್ರಲ್ಲಿ ಮೋದಿ ಫ್ಯಾನ್ಸ್ ಬಗ್ಗೆ ಕೇಳಬೇಕಾ? ಈಗಾಗಲೇ ಲೆಕ್ಕವಿಲ್ಲದಷ್ಟು ಜನ ಮೋದಿಯ ಮೇಲಿನ ಅಭಿಮಾನಕ್ಕೆ ಅದೇನ್ ಸರ್ಕಸ್ ಬೇಕಾದ್ರೂ ಮಾಡ್ತಾರೆ. ಹೀಗಿರುವಾಗ ನಮ್ಮ ಮಂಗಳೂರಿನವರೇ ಆದ ಜೀವನ್ ಆಚಾರ್ಯ ತಮ್ಮ ಅದ್ಭುತ ಕೈಚಳಕದಿಂದ ಮೋದಿಯ ವಿಭಿನ್ನವಾದ ಚಿತ್ರವನ್ನ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಚೌಕಿದಾರ್ ಶೇರ್ ಹೇ ಅನ್ನುವ ಕಾನ್ಸೆಪ್ಟ್ಗೆ ಮೋದಿಜಿಯೇ ಕಾರಣ. ಅವರೇ ನನ್ನ ಸ್ಫೂರ್ತಿ. ಅವರ ವ್ಯಕ್ತಿತ್ವ, ಶಿಸ್ತು, ಕಾರ್ಯವೈಖರಿಯನ್ನ ಗಮನಿಸಿ ಫಾಲೋ ಮಾಡುತ್ತೇನೆ ಅಂತಾರೆ ಜೀವನ್. ಯಾರೇ ಒಬ್ಬ ನಾಯಕ ನಮಗೆ ಮೆಚ್ಚುಗೆಯಾಗಬೇಕಾದ್ರೆ ಆತ ಮಾಡುವ ಪ್ರತಿಯೊಂದು ಕಾರ್ಯಗಳನ್ನ ಜನರು ಗಮನಿಸ್ತಾರೆ. ಅದೇ ರೀತಿ ಮೋದಿಜಿ ತಮ್ಮ ಕರ್ತವ್ಯವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇದರಿಂದಾಗಿಯೇ ಅವರೆಂದ್ರೆ ಎಲ್ಲರಿಗೂ ಹಾಟ್ ಫೇವರೇಟ್. ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ಅವರು ನಮ್ಮ ನಾಯಕರು ಮಾತ್ರವಲ್ಲದೆ ಈ ದೇಶಕ್ಕೆ ಮಾದರಿ. ಅಲ್ಲದೆ ತಾನು ಮೋದಿಜಿಯವರ ಭಾವಚಿತ್ರಗಳನ್ನ ಎಷ್ಟು ಬೇಕಾದರೂ ಮಾಡಬಲ್ಲೆ ಎಂದು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಚಿತ್ರವನ್ನ 1 ವರ್ಷದ ಹಿಂದಿನಿಂದ ತಯಾರಿಸಬೇಕು ಅಂದುಕೊಂಡಿದ್ದೆ, ನಂತರ ಅದು ಈಗ ನೆರವೇರಿದೆ. ಏನು ಹೇಳೋದಾದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ಬೋದು. ಅಂದರೆ ನಾವು ತುಂಬ ಫಾಲೋ ಮಾಡ್ತೇವೆ ಯೂತ್ ಅವರು. ನಾವು ಸುಮ್ಮನೆ ವಿ ಡೋಂಟ್ ಬ್ಲೈಂಡ್ಲಿ ಬಿಲೀವ್ ಎನಿಥಿಂಗ್. ವಿ ಜಸ್ಟ್ ಸಿ ದ ವರ್ಕ್ಸ್ ಆ್ಯಂಡ್ ದೆನ್ ಎಕ್ಸ್ಪೀರಿಯನ್ಸಿಂಗ್ ಅಪ್ರಿಷಿಯೇಟ್ ಮಾಡ್ತೇವೆ. ನಾನೊಬ್ಬ ಭಾವಚಿತ್ರ ಕಲಾವಿದ. ಸಿಂಹ ಅಂದರೆ ಅದು ಕಾಡಿನ ರಾಜ ಹಾಗೂ ಅದರ ಉತ್ತಮವಾದ ಗುಣಗಳಿರ್ತದೆ. ಅದಕ್ಕೆ ಹೋಲಿಸಿ ಮತ್ತು ಬಣ್ಣ ಹೇಳೋದಾದರೆ ಸೂರ್ಯನ ಪ್ರಖರವಾದ ಕಿರಣಗಳು, ಅದು ಮುಂಜಾನೆ ಕಿರಣಗಳನ್ನು ಬಳಸಿದ್ದೇನೆ. ಮುಂಜಾನೆ ಕಿರಣಗಳು ತುಂಬ ಉತ್ತಮವಾದದ್ದು. ಸೊ ಮೋದಿಜಿಯವರ ಕೆಲಸ ಸಹ ದೇಶಕ್ಕೆ ಹೆಮ್ಮೆ ಪಡುವಂಥದ್ದು. ಇನ್ನು ಡಿಜಿಟಲ್ ವೆಕ್ಟರ್ ಮೀಡಿಯಾದಲ್ಲಿ ಮಾಡಿದ್ದು, ಇದರಿಂದಾಗಿ ಎಲ್ಲರಿಗೂ ಈ ಚಿತ್ರವನ್ನ ತಮ್ಮ ಸ್ವಂತಕ್ಕಾಗಿಯೂ ಬಳಸಬಹುದು. ಅದೇ ರೀತಿ ಫೋನ್ ಕವರ್, ಕಾರ್ಗಳಿಗೆ ಸ್ಟಿಕ್ಕರ್ ಆಗಿಯೂ ಸಹ ಅಳವಡಿಸುವುದರ ಮೂಲಕ ಎಲ್ಲರಿಗೂ ರೀಚ್ ಆಗುವ ಉದ್ದೇಶದಿಂದ ತಯಾರು ಮಾಡಿದ್ದೇನೆ ಎಂದಿದ್ದಾರೆ. ಅಂದಹಾಗೆ ಮಂಗಳೂರಿನ ಕದ್ರಿಕಂಬಳದ ನಿವಾಸಿಯಾದ ಜೀವನ್ ಆಚಾರ್ಯ ಮಹಾಲಸ ಕಲಾಶಾಲೆಯ ವಿದ್ಯಾರ್ಥಿಯಾಗಿದ್ದು, ಮೋದಿ ಹಾಗೂ ಸಿಂಹದ ಛಾಪನ್ನ ತಮ್ಮ ಡಿಜಿಟಲ್ ವೆಕ್ಟರ್ ಕಲಾಕೃತಿಯಲ್ಲಿ ಅಳವಡಿಸಿಕೊಡುವುದರ ಮೂಲಕ ಭಿನ್ನ ರೀತಿಯಲ್ಲಿ ಕಲಾಕೃತಿಯನ್ನ ಮಾಡಿಕೊಂಡು ಇನ್ಸ್ಟಾಗ್ರಾಂ ಹಾಗೆ ಫೇಸ್ಬುಕ್ನಲ್ಲಿ ಹರಿಯಬಿಟ್ಟು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಸಂದೇಶ್ ಚಾರ, ನಮ್ಮ ಕುಡ್ಲ ನ್ಯೂಸ್ 24x7.